ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡು ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀವಿ. ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಮಾತಾಡ್ತೇನೆ. ಘಟನೆ ನಡೀತು, 26 ಜನ ಸಾವಿಗೀಡಾದರು. ಅವರ ಹೆಂಡತಿ ಮಕ್ಕಳು ಅನಾಥರಾದರು. ಆಮೇಲೆ ಏನಾಯ್ತಪ್ಪ ಅಂತಂದರೆ, ರಕ್ಷಣಾ ಕಾರ್ಯಗಳು ಜರುಗಿದವು. ಇದೆಲ್ಲ ನೀವು ನೋಡಿದ್ದೀರಾ. ಇವತ್ತು ಕರ್ನಾಟಕದ ಒಬ್ಬ ವ್ಯಕ್ತಿ ಬಗ್ಗೆ ನನ್ನ ಚಾನಲ್ ಮಾತಾಡ್ತಾ ಇದೆ. ಅದು ಗ್ರೇಟ್ ವ್ಯಕ್ತಿ, ಗ್ರೇಟ್ ಕನ್ನಡಿಗ, ಗ್ರೇಟ್ ಹಿಂದೂ, ನಾಟ್ ಓನ್ಲಿ ಪೊಲಿಟಿಷಿಯನ್. ಅವ್ರನ್ನ ಯಾವತ್ತೂ ನಾವು ಪೊಲಿಟಿಷಿಯನ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾರಪ್ಪ ಅಂತಂದರೆ, ಪ್ರಸ್ತುತ ಕಾಂಗ್ರೆಸ್ ಗೌರ್ಮೆಂಟ್ನ ಹೆಸರಾಂತ ಗ್ರೇಟು ಮಿನಿಸ್ಟರು ಸಂತೋಷ್ ಲಾಡ್. ಸಂತೋಷ್ ಲಾಡ್ ಅನ್ನೋ ವ್ಯಕ್ತಿ ಬಗ್ಗೆ ಇವತ್ತು ನನ್ನ ಚಾನಲ್ ಮಾತಾಡ್ತಾ ಇದೆ. ಈಗ ಸತ್ತೋಗ್ಬಿಟ್ರು, ಇನ್ನು ಬದುಕಿ ಬರೋಕ್ಕೆ ಆಗೋದಿಲ್ಲ. ಆದರೆ ಉಳಿದಿರೋರನ್ನ ರಕ್ಷಣೆ ಮಾಡಬೇಕಲ್ವಾ? ಆ ಕಾರ್ಯಕ್ಕೆ ಸಿದ್ದರಾಮಯ್ಯ ಗೌರ್ಮೆಂಟು, ಮೋದಿಯವ್ರ ಗೌರ್ಮೆಂಟು ಎರಡೂ ಸೇರಿಸಿ ಒಳ್ಳೆ ತ್ವರಿತಗತಿಯ ಕಾರ್ಯಾಚರಣೆ ಮೂಲಕ ರಕ್ಷಣೆ ಮಾಡಿದ್ದಾರೆ. ನನ್ನ ಚಾನಲ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ, ಮತ್ತು ಕನ್ನಡಿಗರ ಪರವಾಗಿ. ಯಾಕಂತಂದರೆ, ಕನ್ನಡಿಗರ ಒಂದು ಕಷ್ಟಕ್ಕೆ ಆದ ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಂತೋಷ್ ಲಾಡ್ ಅನ್ನೋ ಅದ್ಭುತ ವ್ಯಕ್ತಿ. ನೋಡಿ, ಈ ಸಂತೋಷ್ ಲಾಡ್ ಅನ್ನೋ ವ್ಯಕ್ತಿ ಬಗ್ಗೆ ನಾನು ನನ್ನ ಚಾನಲ್ ಇನ್ನು ಸದ್ಯಕ್ಕೆ ಈಗ ಈ ಒಂದು ಪಹಲ್ಗಾಮ್ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಮಾತ್ರ ಸಂತೋಷ್ ಲಾಡ್ ಬಗ್ಗೆ ಮಾತಾಡ್ತೇನೆ. ಈ ಸಂತೋಷ್ ಲಾಡ್ ಬಗ್ಗೆ ನನ್ನ ಚಾನಲ್ಲು ಫುಲ್ಲು ಅವ್ರ ಮನೆ, ಅವರ ಊರು ಅಲ್ಲೇ ಹೋಗುತ್ತೆ ತನಿಖೆ, ಅಂದರೆ ಅವ್ರ ಬಗ್ಗೆ ಎಲ್ಲ ಹೇಳುತ್ತೆ. ಸದ್ಯಕ್ಕೆ ಈಗ ಪಹಲ್ಗಾಮು ಘಟನೆ ಬಗ್ಗೆ ಅಷ್ಟೇ ನನ್ನ ಚಾನಲ್ ಮಾತಾಡ್ತಿದೆ. ಈ ಸಂತೋಷ್ ಲಾಡ್ ಅನ್ನೋ ವ್ಯಕ್ತಿ ದೊಡ್ಡ ವ್ಯಕ್ತಿ, ಭಾಳ ಮನುಷ್ಯತ್ವವಿರೋಂಥ ವ್ಯಕ್ತಿ. ಇಂಥ ಸಮಯದಲ್ಲಿ ಎಲ್ಲೇ ನಡೀಲಿ ಇಂಥ ಘಟನೆಗಳು ಫಸ್ಟ್ ಇರ್ತಾರೆ. ಕನ್ನಡಿಗರ ರಕ್ಷಣೆಗೆ ಆಗಿರ್ತಕ್ಕಂಥ ಕನ್ನಡಿಗರನ್ನು ಕಾಶ್ಮೀರದಿಂದ ರಕ್ಷಣೆ ಮಾಡಿ ಅವರನ್ನು ಸೇಫ್ಟಿಯಾಗಿ ಕರ್ಕೊಬಂದು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಸಂತೋಷ್ ಲಾಡ್ ಅಲ್ಲಿಗೆ ಹೋಗಿದ್ದಾರೆ. ಡೇಂಜರ್ ಝೋನ್ ಏರಿಯಾ ಕಾಶ್ಮೀರ. ಮಿನಿಸ್ಟರ್ನಾಗಿರಲಿ, ಯಾರನ್ನಾಗಿರಲಿ, ಆದರೆ ಅಲ್ಲಿ ಘಟನೆ ನಡೆಯುವಂಥ ಕೆಲವೇ ಗಂಟೆಯಲ್ಲಿ ಹೋಗ್ಬೇಕಂದ್ರೆ ಮೀಟರ್ ಇರಬೇಕು. ಆದರೆ ಸಂತೋಷ್ ಲಾಡ್ ಯಾವುದಕ್ಕೂ ಲೆಕ್ಸದೇನೆ ಕನ್ನಡಿಗರ ರಕ್ಷಣೆಗೆ ಹೋಗಿ ಕನ್ನಡಿಗರ ರಕ್ಷಣೆಯನ್ನು ಮಾಡಿ ಅವರನ್ನು ಸೇಫ್ಟಿಯಿಂದ ಕರ್ನಾಟಕ ಕರ್ಕೊಂಡು ಬಂದಿರತಕ್ಕಂಥ ಸಂತೋಷ್ ಲಾಡು ಆಪತ್ ಬಾಂಧವ. ಹೇಳ್ಬೇಕಂದ್ರೆ ಈಸ್ ದಿ ಯಂಗ್ ಲೀಡರ್. ಇದು ಕರ್ನಾಟಕದ ದೊಡ್ಡ ವ್ಯಕ್ತಿ, ಪೊಲಿಟಿಷಿಯನ್, ಎಫೆಕ್ಟಿವಿಟಿ ಪೊಲಿಟಿಷಿಯನ್ನು ಸಂತೋಷ್ ಲಾಡು ಆಗರ್ಭ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿದ್ದಾನೆ. ಅವ ಬಡತನದಿಂದ ಬಂದಿಲ್ಲ. ಆದರೆ ಬಡವರ ಬಗ್ಗೆ, ಕಷ್ಟಗಳ ಬಗ್ಗೆ, ನೋವುಗಳ ಬಗ್ಗೆ, ನಲಿವುಗಳ ಬಗ್ಗೆ, ಏನೇ ಒಂದು ಅನಾಹುತಗಳು ಆದಲ್ಲಿ ಅಲ್ಲಿ ಫಸ್ಟ್ ಸಂತೋಷ್ ಲಾಡ್ ಇರ್ತಾನೆ. ಇವತ್ತು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಗ್ರೇಟು ಮಿನಿಸ್ಟರ್ ಅಂದರೆ ಸಂತೋಷ್ ಲಾಡ್. ಅದೇ ಥರ ಇವತ್ತು ಸಂತೋಷ್ ಲಾಡ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಇಂಥ ಒಳ್ಳೆ ಕೆಲಸವನ್ನು ಸಂತೋಷ್ ಲಾಡ್ ಮಾಡಿದ್ದಾರೆ. ಸತ್ತೋಗಿರೋರು ಹೋಗ್ಬಿಟ್ರು, ಇನ್ನು ಬದುಕಿರೋನನ್ನು ರಕ್ಷಣೆ ಮಾಡ್ಕೋಬೇಕಲ್ವ? ಆ ಕೆಲಸಕ್ಕೆ ಸಂತೋಷ್ ಲಾಡು ಇವತ್ತು ಕನ್ನಡಿಗರ ರಕ್ಷಣೆ ಮಾಡಿ ಕನ್ನಡಿಗರನ್ನು ಕರ್ನಾಟಕಕ್ಕೆ ಕಾಶ್ಮೀರದಿಂದ ತೆಗೆದುಕೊಂಡು ಬಂದಿದ್ದು ಸುರಕ್ಷಿತವಾಗಿ ಸಂತೋಷ್ ಲಾಡ್ ಅವರು ತೆಗೆದುಕೊಂಡು ಬಂದಿದ್ದಾರೆ. ತುಂಬ ಗ್ರೇಟ್ ಜಾಬು. ಮನುಷ್ಯ ಯಾವತ್ತಿಗೂ ಜನ ಯಾವಾಗ ಎತ್ತಿ ಕುಣಿಸ್ತಾರಪ್ಪ ಅಂತಂದರೆ, ಅವನು ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ ಅವನನ್ನು ಜನ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಒಬ್ಬ ರಾಜಕಾರಣಿಗಳು ದುಡ್ಡಿಂದ ಬೆಳೀತವ್ರೆ, ಆದರೆ ಮನುಷ್ಯತ್ವದಿಂದ ಬೆಳಿಬೇಕು. ಸಂತೋಷ್ ಲಾಡ್ ಅಂತ ಒಬ್ಬ ಪೊಲಿಟಿಷಿಯನ್ ಕರ್ನಾಟಕ ಸಿಕ್ಕಿರೋದು ಗ್ರೇಟು, ನಮ್ಮೆಲ್ಲರ ಪುಣ್ಯ. ಎಲ್ಲೇ ನಡೀಲಿ, ಯಾವುದೇ ಒಂದು ಅನಾಹುತ ಆಗಿ ನಡೀಲಿ, ಅಲ್ಲಿ ಫಸ್ಟ್ ಅವ್ರು ಹೋಗಿರ್ತಾರೆ. ಕೆಲವೇ ಗಂಟೆಗಳಲ್ಲಿ ಹೋಗ್ತಾರೆ ಅವರು. ಅಷ್ಟು ಫಾಸ್ಟಾಗಿ ಹೋಗ್ತಾರೆ ಅವರು. ಅಷ್ಟು ಫಾಸ್ಟಾಗಿ ಆ ಒಂದು ಅನಾಹುತ ಸ್ಥಳಕ್ಕೆ ರೀಚ್ ಆಗುವಂಥ ಮಿನಿಸ್ಟರು ಗ್ರೇಟು ಸಂತೋಷ್ ಲಾಡ್ ಅವರು. ಇವತ್ತು ನಮ್ಮ ಕರ್ನಾಟಕದವ್ರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಕಾಶ್ಮೀರದಿಂದ ಕರ್ಕೊಬಂದಿದ್ದೀರಾ. ನಿಮಗೆ ಆ ದೇವರು ಚೆನ್ನಾಗಿಟ್ಟಿರಲಿ. ದೇವರ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಇರಲಿ. ಇದೇ ಥರ ಕೆಲಸ ಮಾಡಿ ನೀವು ಮುಂದಿನ ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಕನ್ನಡಿಗರು ನಿಮ್ಮ ಸಪೋರ್ಟ್ಗೆ ಇರ್ತಾರೆ. ನೀವು ಮುಖ್ಯಮಂತ್ರಿನೂ ಆಗುವಂಥ ಎಲ್ಲ ಯೋಗ್ಯತೆಗಳು ಸಂತೋಷ್ ಲಾಡ್ಗಿದೆ. ಈ ಥರ ರಾಜಕಾರಣಿಗಳು ಕರ್ನಾಟಕಕ್ಕೆ ಬೇಕಾಗಿದೆ. ನಾವು ರಾಜಕಾರಣಿಗಳು ಅಂತೇಳಿ ದುಡ್ಡು ಮಾಡೋದು, ಹಣ ಮಾಡೋದು, ಅಧಿಕಾರ ಅನುಭವಿಸೋದು ಅಷ್ಟೇ ಅಲ್ಲ. ರಾಜ್ಯಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕನ್ನೋ ಚಿಂತನೆ ಇರಬೇಕಾಗುತ್ತೆ, ಛಲ ಇರಬೇಕಾಗುತ್ತೆ. ಬರೀ ಆಸ್ತಿ ಅಂತಸ್ತುಗಳು ಮಾಡೋದಲ್ಲ ರಾಜಕಾರಣಕ್ಕೆ ಬರೋದು, ರಾಜ್ಯಕ್ಕೋಸ್ಕರ ಸೇವೆ ಮಾಡೋದಕ್ಕೆ. ಇವಾಗ ನೋಡಿ, ಸಂತೋಷ್ ಲಾಡ್ ಅವರು ಇಡೀ ಕರ್ನಾಟಕ ಜನತೆ ಮನಸ್ಸನ್ನು ಗೆದ್ದಿದ್ದಾರೆ.
ಮನೆಗೆ ಮಲ್ಕೋಬೋದಾಗಿತ್ತು ಆ ವ್ಯಕ್ತಿ. ಹೇಳಿದ್ನಲ್ಲ, ಆಗರ್ಭ ಶ್ರೀಮಂತರ ಕುಟುಂಬದಿಂದ ಹುಟ್ಟಿ ಬಂದಿದ್ದಾನೆ. ಆದರೆ ಕಷ್ಟಗಳ ಬಗ್ಗೆ ಅಷ್ಟು ಸ್ಪಂದಿಸ್ತಾನೆ ಆ ವ್ಯಕ್ತಿ. ಒಳ್ಳೆ ಫ್ಯೂಚರ್ ಇದೆ ಸಂತೋಷ್ ಲಾಡ್ ಅವರಿಗೆ. ಒಳ್ಳೆ ಮಿನಿಸ್ಟರು. ಸಿದ್ದರಾಮಯ್ಯ ಗೌರ್ಮೆಂಟ್ಗೆ ಮತ್ತು ಮೋದಿ ಗೌರ್ಮೆಂಟ್ಗೆ ನನ್ನ ಚಾನಲ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದರೆ ಕನ್ನಡಿಗರಿಗೆ ರಕ್ಷಣೆ ಮಾಡಿದ್ದೀರಾ, ಭದ್ರತೆಯನ್ನು ಕೊಟ್ಟಿದ್ದೀರಾ, ಹೆಂಡತಿ ಮಕ್ಕಳನ್ನು ಸುರಕ್ಷಿತವಾಗಿ ಕರ್ನಾಟಕ ಕರ್ಕೊಬಂದಿದ್ದೀರಾ. ಇದೇ ಥರ ಇಂಥ ಕೆಲಸ ಮಾಡಿದರೆ ಪಕ್ಷಾತೀತವಾಗಿ ರಾಜ್ಯಾತೀತವಾಗಿ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಇಂಥ ರಾಜಕಾರಣಿಗಳು ಜಾಸ್ತಿನೂ ಆಗಬೇಕಾಗುತ್ತೆ. ನನ್ನ ಚಾನಲು ಕಾಶ್ಮೀರಕ್ಕೂ ಹೋಗ್ತಿತ್ತು, ಕನ್ಯಾಕುಮಾರಿಗೂ ಹೋಗ್ತದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನನ್ನ ಚಾನಲ್ ಕೆಲಸ ಮಾಡುತ್ತೆ. ಸ್ವಲ್ಪ ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೇವೆ. ಕನ್ನಡಿಗರ ಸಪೋರ್ಟ್ ಇದ್ದರೆ ನನ್ನ ಚಾನಲ್ಲು ನಾನು ಕಾಶ್ಮೀರದಾಗ ಇರ್ತಿದ್ದೆ. ನನ್ನ ಪರಿಸ್ಥಿತಿ ಈ ಥರ ಇದೆ. ಹಾಗಾಗಿ ಇವತ್ತು ನಾನು ಕಾಶ್ಮೀರದಲ್ಲಿ ಇರ್ತಿದ್ದೆ ನನ್ನ ಚಾನಲ್. ಆದರೆ ನಾನೇನೋ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ. ಕನ್ನಡಿಗರ ಬೆಂಬಲ ಸಪೋರ್ಟ್ ನಮಗೆ ಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಕನ್ನಡಿಗರೇ. ಸಂತೋಷ್ ಲಾಡ್ ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರಲಿ. ಜನಗಳ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಗ್ರೇಟ್ ಜಾಬ್, ಗ್ರೇಟ್ ಪರ್ಸನ್ನು ಅಂತ ಹೇಳ್ತಾ ಟೀಸಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೋ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೇಳ್ತಾನಲ್ಲ, ನಾನು ಕಾಶ್ಮೀರದಾಗ ಇರ್ತಿದ್ದೆ. ನನ್ನ ಆರ್ಥಿಕ ಪರಿಸ್ಥಿತಿ, ನನ್ನ ಒಂದು ಯೂಟ್ಯೂಬರ್ ಏನಾಗಿಲ್ಲ. ನಾವು 4 ಗೋಡೆ ಮಧ್ಯದಿಂದ ಆಚೆ ಬರೋಕ್ಕೆ ಕನ್ನಡಿಗರ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಯೂಟ್ಯೂಬರ್ ಮಾಡಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದರೆ ಕನ್ನಡಿಗರ ಕಷ್ಟ ಕಾಲದಲ್ಲಿ ನನ್ನ ಚಾನಲ್ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕನ್ನಡಿಗರೇ. ನಮಸ್ಕಾರ.